ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತದ 2 ದಿನಗಳ ಪ್ರವಾಸ ಮುಗಿಸಿ ವಾಪಸ್ ಹೋಗಿದ್ದಾರೆ. ತೆರಳುವ ಮೊದಲು ಅಮೆರಿಕಕ್ಕೆ ಪರೋಕ್ಷ ತಿರುಗೇಟು ಕೊಟ್ಟಿದ್ದಾರೆ. ಭಾರತಕ್ಕೆ ಇಂಧನ ಪೂರೈಕೆ ನಿಲ್ಲಿಸಲ್ಲ ಅಂತ ಶಪಥ ಮಾಡಿದ್ದಾರೆ. ಪುಟಿನ್ ಔತಣಕೂಟಕ್ಕೆ ವಿಪಕ್ಷ ನಾಯಕರಿಗೆ ಅವಕಾಶ ನೀಡದ್ದು ರಾಜಕೀಯ ಕೆಸರಚಾಟಕ್ಕೆ ಕಾರಣವಾಗಿದೆ. ಒಗ್ಗಟ್ಟಿನ ಮಂತ್ರ, ಭಾರತದ ನೆಲದಿಂದಲೇ ವಿಶ್ವಕ್ಕೆ ಸಂದೇಶ, ಭಯೋತ್ಪಾದನೆಯ ವಿರುದ್ಧ ಒಗ್ಗೂಡಿನೇ ಹೋರಾಟ. ವಿಶ್ವದ ದೊಡ್ಡಣ್ಣ ಅಮೆರಿಕಾಗೆ ರಷ್ಯಾಧಿಪತಿ ಪುಟಿನ್, ಪಿಎಂ ಮೋದಿ ನೇರ ಕೌಂಟರ್ ಕೊಟ್ಟಿದ್ದಾರೆ. ರಷ್ಯಾಧಿಪತಿ ಪುಟಿನ್ಗೆ ಔತಣಕೂಟ, ರಾಜಕೀಯ ಜಟಾಪಟಿ. ರಾಹುಲ್ ಖರ್ಗೆಗಿಲ್ಲ ಆಹ್ವಾನ, ಕೇಂದ್ರದ ವಿರುದ್ಧ ಕೈ ಕೆಂಡ. ಭಾರತದಲ್ಲಿ 2 ದಿನ ಹೆಜ್ಜೆ ಹಾಕಿರುವ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ರೆಡ್ ಕಾರ್ಪೆಟ್ ಸ್ವಾಗತ ಕೋರಲಾಗಿದೆ. 23ನೇ ಭಾರತ ರಷ್ಯಾ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದ ಪುಟಿನ್ ಹಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಪ್ರಧಾನಿ ಮೋದಿ, ರಷ್ಯಾಧಿಪತಿ ಪುಟಿನ್ ಸುಂಕಾಸ್ತ್ರ ಹೂಡಿದ ಅಮೆರಿಕಾಗೆ ಖಡಕ್ ಡಿಚ್ಚಿ ಹೊಡೆದಿದ್ದಾರೆ. ಇದೆಲ್ಲದರ ನಡುವೆ ಭಾರತಕ್ಕೆ ಭೇಟಿ ನೀಡಿದ್ದ ಪುಟಿನ್ಗೆ ರಾಷ್ಟ್ರಪತಿ ಭವನದಲ್ಲಿ ಔತಣಕೂಟವನ್ನು ಆಯೋಜಿಸಲಾಗಿತ್ತು. ಇದೀಗ ಇದು ದೊಡ್ಡ ರಾಜಕೀಯ ತಿರುವು ಪಡೆದುಕೊಂಡಿದೆ. ರಷ್ಯಾ ಅಧ್ಯಕ್ಷ ಪುಟಿನ್ಗೆ ರಾಷ್ಟ್ರಪತಿ ಭವನದಲ್ಲಿ ಭೋಜನಕೂಟ ಆಯೋಜಿಸಲಾಗಿತ್ತು. ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು, ಪ್ರಧಾನಿ ಮೋದಿ ಸೇರಿದಂತೆ ಗಣ್ಯಾತಿ ಗಣ್ಯರಿಗೆ ಆಹ್ವಾನಿಸಲಾಗಿತ್ತು. ಆದರೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಹ್ವಾನವನ್ನ ನೀಡಿರಲಿಲ್ಲ. ಅದರಲ್ಲೂ ಅಚ್ಚರಿ ಏನಂದ್ರೆ, ಕಾಂಗ್ರೆಸ್ ಸಂಸದರಾದ ಶಶಿ ತರೂರ್ಗೆ ಕೇಂದ್ರ ಸರ್ಕಾರ ಇನ್ವೈಟ್ ಮಾಡಿತ್ತು. ಇದೇ ಕಾರಣಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಕೈಪಡೆ ಗರಂ ಆಗಿದೆ. ಕೇಂದ್ರ ಮತ್ತು ತರೂರ್ ವಿರುದ್ಧ ಪವನ್ ಖೇರಾ ಕಿಡಿ. ಭಾರತಕ್ಕೆ ಭೇಟಿ ನೀಡುವ ವಿಶ್ವ ನಾಯಕರ ಜೊತೆ ವಿಪಕ್ಷ ನಾಯಕರ ಭೇಟಿಗೆ ಅವಕಾಶ ನೀಡುತ್ತಾ ಇಲ್ಲ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ. ಈ ಆರೋಪದ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ. ಕೇಂದ್ರದ ವಿರುದ್ಧ ಟ್ವೀಟ್ ಮಾಡಿದ್ದ ಜಯರಾಮ್ ರಮೇಶ್ ಆಕ್ರೋಶ ಹೊರಹಾಕಿದ್ದಾರೆ. ಇತ್ತ ಪಿಎಂ ಮೋದಿ ಸರ್ಕಾರ ಶಿಷ್ಟಾಚಾರಗಳನ್ನ ಉಲ್ಲಂಘಿಸ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕ ಪವನ್ ಖೇರಾ ಕಿಡಿಕಾರಿದ್ದಾರೆ. ये तो बहुत हैरानी की बात है कि जिन्होंने इनविटेशन दिया उन्होंने भी कमाल किया और जिन्होंने इनविटेशन लिया वो भी कमाल कर रहे हैं. सब, हर सांसद हो या कोई भी कांग्रेस का नेता हो, मुझे लगता है कि सबकी एक अंतरात्मा की आवाज होती है. जब मेरे नेताओं को नहीं बुलाया जाए और मुझे बुलाया जाए तो जाहिर सी बात है कि हमें भी समझना चाहिए कि क्यों खेल हो रहा है और कौन ये खेल कर रहा है. हमें उस खेल का हिस्सा नहीं बनना चाहिए. अपनी अपनी अंतरात्मा है. ಹಳೆ ಪದ್ಧತಿ ಪುನರಾರಂಭ ಆಗಿದೆ ಎಂದ ತರೂರ್. ಇದಕ್ಕೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ಸಂಸದ ಶಶಿ ತರೂರ್, ಈ ಹಿಂದೆ ವಿದೇಶಾಂಗ ವ್ಯವಹಾರಗಳ ಸಮಿತಿ ಅಧ್ಯಕ್ಷರನ್ನೇ ಔತಣಕೂಟಕ್ಕೆ ಆಹ್ವಾನಿಸಲಾಗ್ತಾ ಇತ್ತು. ಕೆಲ ವರ್ಷಗಳಿಂದ ಈ ಪದ್ಧತಿ ನಿಂತಿತ್ತು. ಈಗದು ಪುನಃ ಆರಂಭವಾಗಿದೆ ಅಂತ ಹೇಳಿದ್ರು. For many years it was standard practice for the chairman of the External Affairs Committee to be invited to every Rashtrapati Bhavan banquet. I have come to several, particularly up to and including the days of President Pranab Mukherjee. But then there was a change. ಬ್ಯೂರೋ ರಿಪೋರ್ಟ್, TV9. ಕೇಂದ್ರದ ಜಿಎಸ್ಟಿ ದರ ಕಡಿತದಿಂದ ರಾಜ್ಯಗಳಿಗೆ ಬಿಗ್ ಶಾಕ್. ಪ್ರಧಾನಿ ಮೋದಿಗೆ ಪತ್ರ ಬರೆದಂತಹ ಸಿಎಂ ಸಿದ್ದರಾಮಯ್ಯ, ಜಿಎಸ್ಟಿ ದರ ಕಡಿತದಿಂದ ರಾಜ್ಯಗಳಿಗಾದಂಥ ನಷ್ಟವನ್ನು ಭರಿಸಬೇಕು, ರಾಜ್ಯಗಳಿಗಾದಂಥ ಆದಾಯ ನಷ್ಟವನ್ನು ಕೇಂದ್ರವೇ ಭರಿಸಬೇಕು ಅಂತ ಪತ್ರ ಬರೆದಿದ್ದಾರೆ. ಪರಿಹಾರಕ್ಕೆ ಆಧಾರ ವರ್ಷ 2024-25 ಎಂದು ನಿಗದಿಪಡಿಸಬೇಕು. ತಂಬಾಕಿನ ಮೇಲೆ ಕೇಂದ್ರ ಅಬಕಾರಿ ಸುಂಕವನ್ನು ವಿಧಿಸ್ತಾ ಇದೆ. ಪಾನ್ ಮಸಾಲ ಮೇಲೆ ಸೆಸ್ ವಿಧಿಸಿ ಆದಾಯವನ್ನು ಪಡೀತಾ ಇದೆ. ಇದು ಸಾಮರಸ್ಯದ ತೆರಿಗೆ ತತ್ವಕ್ಕೆ ವಿರುದ್ಧವಾದಂಥದ್ದು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸೊ ಜಿಎಸ್ಟಿ ದರ ಕಡಿತದಿಂದ ರಾಜ್ಯಗಳಿಗಾದಂಥ ನಷ್ಟಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನೋಡ್ತಾ ಇದ್ದೀರಾ ಡೀಟೇಲ್ಗಳನ್ನು. ಸೊ ಕೇಂದ್ರವೇ ಇದನ್ನು ಭರಿಸಬೇಕು ಅನ್ನೋದನ್ನು ಅಲ್ಲಿ ಪತ್ರದಲ್ಲಿ ತಿಳಿಸಿದ್ದಾರೆ. ಸೊ ಕೇಂದ್ರದ ಜಿಎಸ್ಟಿ ದರ ಕಡಿತದಿಂದ ರಾಜ್ಯಗಳಿಗಾಗಿರುವಂಥ ಬಿಗ್ ಶಾಕ್ ಸಂಬಂಧಪಟ್ಟ ಹಾಗೆ ಪರಿಹಾರ ಆಧಾರ ವರ್ಷ 2024-25 ಅಂತ ನಿಗದಿಪಡಿಸಬೇಕು. ಹಾಗೆ ತಂಬಾಕಿನ ಮೇಲೆ ಕೇಂದ್ರ ಅಬಕಾರಿ ಸುಂಕವನ್ನು ವಿಧಿಸ್ತಾ ಇದೆ. ಸೊ ಇದರ ಬಗ್ಗೆ ಕೂಡ ಪತ್ರದಲ್ಲಿ ತಿಳಿಸಲಾಗಿದೆ. ಜೊತೆಗೆ ಈ ಸೆಸ್ ವಿಚಾರವಾಗಿ ಪಾನ್ ಮಸಾಲ ಮೇಲೆ ಸೆಸ್ ವಿಧಿಸಿ ಆದಾಯವನ್ನು ಪಡೀತಾ ಇದೆ.
ಸೊ ಪಾನ್ ಮಸಾಲ GST ವ್ಯಾಪ್ತಿಗೆ ಬರೋದ್ರಿಂದ ಈ ಆದಾಯ ಏನಿದೆ ಅದು ರಾಜ್ಯಗಳಿಗೆ ಬರಬೇಕು. ಏನು ಕೇಂದ್ರ ಪಡಿತಿರೋದು ಇದು ಸಾಮರಸ್ಯದ ತೆರಿಗೆ ತತ್ವಕ್ಕೆ ವಿರುದ್ಧವಾದಂಥದ್ದು ಅಂತ ಹೇಳಿದ್ದಾರೆ.